ಯೋಗಿಯ ಆತ್ಮಕಥೆ ಪರಮಹಂಸ ಯೋಗಾನಂದ. ಅಧ್ಯಾಯ 19. ಕಲ್ಕತ್ತೆಯಲ್ಲಿದ್ದ ನನ್ನ ಗುರು ಶ್ರೀರಾಂಪುರದಲ್ಲಿ ಕಾಣಿಸಿಕೊಂಡರು. ಆಗಾಗ್ಗೆ ನನಗೆ ನಿರೀಶ್ವರವಾದದ ಸಂಶಯಗಳು ಬರುತ್ತವೆ. ಆದಾಗ್ಯೂ ಚಿತ್ರಹಿಂಸೆ ಕೊಡುವಂತಹ ಶಂಕೆ ಕೆಲವೊಮ್ಮೆ ನನ್ನನ್ನು ಪೀಡಿಸುತ್ತದೆ. ಇನ್ನೂ ಹೊರಸೆಳೆಯದ ಆತ್ಮದ ಸಾಧ್ಯತೆಗಳು ಇರಬಹುದಲ್ಲವೇ? ಮನುಷ್ಯ ಅವನ್ನು ಪರಿಶೋಧಿಸಿ ನೋಡದಿದ್ದರೆ ಅವನು ವಾಸ್ತವವಾಗಿ ತನ್ನ ಗಮ್ಯ ಸ್ಥಾನವನ್ನು ಮುಟ್ಟಲಾರ ಅಲ್ಲವೇ? ನನ್ನ ಗುರುಗಳನ್ನು ಬಂದು ಭೇಟಿ ಮಾಡೆಂದು ಪಂಥಿ ವಸತಿಗೃಹದ ನನ್ನ ಕೊಠಡಿಯ ಸಂಗಾತಿ ದೀಜನ್ ಬಾಬುವಿಗೆ ನಾನು ಕೊಟ್ಟ ಆಹ್ವಾನದಿಂದ ಪ್ರಚೋದಿತವಾಗಿ ಬಂದ ಹೇಳಿಕೆ ಇದು. ನಾನು ಉತ್ತರ ಕೊಟ್ಟೆ. ಶ್ರೀ ಯುಕ್ತೇಶ್ವರರು ನಿನಗೆ ಕ್ರಿಯಾಯೋಗದ ದೀಕ್ಷೆಯನ್ನು ಕೊಡುತ್ತಾರೆ. ಅದು ದಿವ್ಯಾಂತರಂಗದ ನಿಸ್ಸಂದಿಗ್ಧತೆಯಿಂದ ದ್ವಂದ್ವಾತ್ಮಕ ತುಮುಲವನ್ನು ಶಾಂತಗೊಳಿಸುತ್ತದೆ. ಆ ಸಂಜೆ ದೀಜೇನ್ ನನ್ನ ಜೊತೆಯಲ್ಲಿ ಆಶ್ರಮಕ್ಕೆ ಬಂದ. ಗುರುಗಳ ಸಾನ್ನಿಧ್ಯದಲ್ಲಿ ನನ್ನ ಗೆಳೆಯನಿಗೆ ಎಂತಹ ಶಾಂತಿ ಲಭಿಸಿತೆಂದರೆ ಅನಂತರ ಅವನು ಸದಾ ಅವರಲ್ಲಿಗೆ ಭೇಟಿ ಕೊಡತೊಡಗಿದ. ದೈನಂದಿನ ಜೀವನದ ಕ್ಷುದ್ರವಾದ ಅಗತ್ಯ ಕ್ರಿಯೆಗಳು ನಮ್ಮ ಗಹನವಾದ ಅವಶ್ಯಕತೆಗಳನ್ನು ಪೂರೈಸಲಾರವು. ಜ್ಞಾನಾರ್ಜನೆಗಾಗಿಯೂ ಮನುಷ್ಯನಿಗೆ ಸಹಜವಾದ ಹಸಿವಿರುತ್ತದೆ. ಶ್ರೀ ಯುಕ್ತೇಶ್ವರರ ಮಾತುಗಳಿಂದ ದೀಜೆನ್ ತನ್ನೊಳಗೆ ಅಸ್ಥಿರ ಜನ್ಮದ ಆಳವಿಲ್ಲದ ಅಹಂಕಾರಕ್ಕಿಂತ ಹೆಚ್ಚು ವಾಸ್ತವವಾದ ಆತ್ಮವೊಂದಿದೆ ಎಂಬುದನ್ನು ಕಂಡುಹಿಡಿಯಲು ಯತ್ನಿಸುವಂತೆ ಪ್ರೇರಣೆ ಪಡೆದ. ಶ್ರೀರಾಂಪುರ ಕಾಲೇಜಿನಲ್ಲಿ ದೀಜೆನ್ ಮತ್ತು ನಾನು ಇಬ್ಬರೂ BA ತರಗತಿಯಲ್ಲಿ ಓದುತ್ತಿದ್ದುದರಿಂದ ತರಗತಿಗಳು ಮುಗಿದೊಡನೆಯೇ ಇಬ್ಬರು ಒಟ್ಟಿಗೆ ಆಶ್ರಮಕ್ಕೆ ನಡೆದುಕೊಂಡು ಹೋಗುವ ಅಭ್ಯಾಸವಾಯಿತು. ನೆಗೆಯೊಡನೆ ನಮ್ಮನ್ನು ಸ್ವಾಗತಿಸುತ್ತಾ ಶ್ರೀ ಯುಕ್ತೇಶ್ವರರು ಯಾವಾಗಲೂ ತಮ್ಮ 2ನೇ ಅಂತಸ್ತಿನ ಮೊಗಸಾಲೆಯಲ್ಲಿ ನಿಂತಿರುತ್ತಿದ್ದುದನ್ನು ಕಾಣುತ್ತಿದ್ದೆವು. ಒಂದು ಮಧ್ಯಾಹ್ನ ಒಬ್ಬ ಕಿರಿಯ ಆಶ್ರಮ ನಿವಾಸಿ ಕನಾಯಿ ನಿರಾಶೆಗೊಳಿಸುವ ಸುದ್ದಿಯೊಡನೆ ದೀಜೆನ್ ಮತ್ತು ನನ್ನನ್ನು ಬಾಗಿಲ ಬಳಿಯಲ್ಲೇ ಕಂಡ. ಗುರುಗಳು ಇಲ್ಲಿಲ್ಲ. ಪತ್ರದ ಮೂಲಕ ತುರ್ತಾಗಿ ಅವರನ್ನು ಕಲ್ಕತ್ತೆಗೆ ಕರೆಸಿಕೊಳ್ಳಲಾಗಿದೆ. ಮಾರನೆಯ ದಿನ ನನ್ನ ಗುರುವಿನಿಂದ ನನಗೆ ಒಂದು ಅಂಚೆಯ ಕರಡು ಬಂದಿತು. ಅದರಲ್ಲಿ ಬುಧವಾರ ಬೆಳಗ್ಗೆ ನಾನು ಕಲ್ಕತ್ತೆಯನ್ನು ಬಿಡುತ್ತೇನೆ. ನೀನು ಮತ್ತು ದೀಜೆನ್ ಶ್ರೀರಾಂಪುರ ನಿಲ್ದಾಣದಲ್ಲಿ ಬೆಳಗಿನ 9 ಗಂಟೆ ರೈಲಿನಲ್ಲಿ ಭೇಟಿ ಮಾಡಿ ಎಂದು ಬರೆದಿದ್ದರು. ಬುಧವಾರ ಬೆಳಗ್ಗೆ 8:30 ಸಮಯದಲ್ಲಿ ಶ್ರೀ ಯುಕ್ತೇಶ್ವರರಿಂದ ದೂರ ಮನಸ್ಪರ್ಶನದ ಸಂದೇಶವೊಂದು ನನ್ನ ಮನಸ್ಸಿನಲ್ಲಿ ಒತ್ತಾಯಪೂರ್ವಕವಾಗಿ ಹೊಳೆಯಿತು. ಹೊರಡುವುದು ತಡವಾಗಿದೆ. 9 ಗಂಟೆಯ ರೈಲಿಗೆ ಬಂದು ಕಾಯುವುದು ಬೇಡ. ಇತ್ತೀಚಿನ ಆದೇಶವನ್ನು ದೀಜೆನ್ಗೆ ಹೇಳಿದೆ. ಆದರೆ ಅವನು ಆಗಲೇ ಬಟ್ಟೆ ಹಾಕಿಕೊಂಡು ಹೊರಡುವುದಕ್ಕೆ ಸಿದ್ಧನಾಗಿದ್ದ. ನೀನೋ, ನಿನ್ನ ಅಂತರ್ಬೋಧೆಯೋ, ಗುರುಗಳ ಬರವಣಿಗೆಯನ್ನೇ ನಾನು ನಂಬುವವನು ಎಂದ. ನನ್ನ ಗೆಳೆಯನ ಧ್ವನಿಯಲ್ಲಿ ತಿರಸ್ಕಾರದ ಮೊನಚಿತ್ತು. ನಾನು ಹೆಗಲನ್ನು ಕೊಡವಿ ಅಂತಿಮ ನಿರ್ಧಾರವೆಂಬಂತೆ ಸುಮ್ಮನೆ ಕುಳಿತೆ. ಕೋಪದಿಂದ ಗೊಣಗಿಕೊಳ್ಳುತ್ತಾ ದೀಜೆನ್ ಬಾಗಿಲತ್ತ ಸರಿದು ರಪ್ಪೆಂದು ಬಾಗಿಲು ಮುಚ್ಚಿ ಹೊರಟು ಹೋದ. ಕೋಣೆ ಸ್ವಲ್ಪ ಕತ್ತಲಾಗಿದ್ದರಿಂದ ಬೀದಿಯ ಕಡೆಗಿದ್ದ ಕಿಟಕಿಯ ಕಡೆ ಹೋದೆ. ಅಲ್ಪವಾಗಿದ್ದ ಸೂರ್ಯನ ಬೆಳಕು ಇದ್ದಕ್ಕಿದ್ದಂತೆ ಗಾಢವಾದ ಕಣ್ಣು ಕೋರೈಸುವ ಪ್ರಕಾಶವಾಗಿ ಕಬ್ಬಿಣದ ಸಲಾಕಿಗಳಿದ್ದ ಕಿಟಕಿಯೇ ಮರೆಯಾಯಿತು. ಕಣ್ಣು ಕುಕ್ಕುತ್ತಿದ್ದ ಈ ಬೆಳಕಿನ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಆಕೃತಿ ತಳೆದ ಶ್ರೀ ಯುಕ್ತೇಶ್ವರರ ರೂಪ ಕಾಣಿಸಿತು. ಆಘಾತವಾಗುವ ಮಟ್ಟಿಗೆ ಗಾಬರಿಯಾಗಿ ನಾನು ನನ್ನ ಕುರ್ಚಿಯಿಂದೆದ್ದು ಅವರಿಗೆ ನಮಸ್ಕರಿಸಿದೆ. ಅವರ ಪಾದಗಳ ಬಳಿ ಪದ್ಧತಿಯಂತೆ ಅವರಿಗೆ ಗೌರವ ಸೂಚಿಸಲು ಅವರ ಪಾದರಕ್ಷೆಗಳನ್ನು ಸ್ಪರ್ಶಿಸಿದೆ. ನನಗೆ ಪರಿಚಯವಿದ್ದ ಪಾದರಕ್ಷೆಗಳ ಜೋಡಿ ಅದು. ಕಿತ್ತಳೆ ಬಣ್ಣದ ದಪ್ಪ ಬಟ್ಟೆಯಿಂದಾದುದು. ಅದರ ತಳ ಹಗ್ಗದಿಂದ ನಿರ್ಮಿಸಿದುದು. ಅವರು ತೊಟ್ಟಿದ್ದ ಸನ್ಯಾಸಿಯ ಕಾವಿ ವಸ್ತ್ರ ನನ್ನ ಮೈಗೆ ಸೋಕಿತು. ಅವರ ಬಟ್ಟೆಯ ನೇಯ್ಗೆ ರಚನೆಯನ್ನು ಮಾತ್ರವಲ್ಲದೆ ಅವರ ಪಾದರಕ್ಷೆಯ ತರಿತರಿಯಾದ ಹೊರಮೈಯನ್ನು, ಅದರೊಳಗಿನಿಂದ ಕಾಲ್ಬೆರಳುಗಳ ಒತ್ತಡವನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮಾತನಾಡಲಾಗದಷ್ಟು ಬೆಕ್ಕಸ ಬೆರಗಾಗಿದ್ದುದರಿಂದ ನಾನು ಎದ್ದು ನಿಂತು ಪ್ರಶ್ನಾರ್ಥಕವಾಗಿ ಅವರನ್ನೇ ದೃಷ್ಟಿಸಿದೆ. ದೂರ ಮನಸ್ಪರ್ಶನದ ನನ್ನ ಸಂದೇಶವನ್ನು ನೀನು ಪಡೆದಿದ್ದು ಸಂತೋಷವಾಯಿತು. ಕಲ್ಕತ್ತೆಯಲ್ಲಿ ನನ್ನ ಕೆಲಸ ಈಗ ಮುಗಿಯಿತು. ಶ್ರೀರಾಂಪುರಕ್ಕೆ 10 ಗಂಟೆಯ ರೈಲಿನಲ್ಲಿ ಸೇರುತ್ತೇನೆ.
ಗುರುಗಳ ಧ್ವನಿ ಶಾಂತವಾಗಿತ್ತು, ಸಂಪೂರ್ಣ ಸಾಮಾನ್ಯ ಸ್ಥಿತಿಯಲ್ಲಿತ್ತು. ನಾನು ಇನ್ನೂ ಮೂಕನಾಗಿ ದಿಟ್ಟಿಸುತ್ತಲೇ ಇದ್ದುದರಿಂದ ಶ್ರೀ ಯುಕ್ತೇಶ್ವರರು ಮುಂದುವರಿಸಿದರು. ಇದು ನನ್ನ ಪ್ರೇತವಲ್ಲ, ರಕ್ತ ಮಾಂಸಗಳಿಂದ ಕೂಡಿದ ನನ್ನ ದೇಹವೇ. ಭೂಮಿಯ ಮೇಲಿನ ಜನರಿಗೆ ವಿರಳವಾಗಿ ಮಾತ್ರವೇ ತಿಳಿದಿರುವ ಈ ಅನುಭವವನ್ನು ನಿನಗೆ ಉಂಟು ಮಾಡಬೇಕೆಂದು ನನಗೆ ಭಗವಂತನ ಆಜ್ಞೆಯಾಗಿದೆ. ರೈಲು ನಿಲ್ದಾಣದಲ್ಲಿ ಕಾಣು, ನೀನು ಮತ್ತು ದೀಜೇನ್. ನಾನು ಹೀಗೆಯೇ ಉಡುಪು ಧರಿಸಿ ನಿಮ್ಮತ್ತ ಬರುವುದನ್ನು ಕಾಣುವಿರಿ. ನನ್ನ ಮುಂದೆ ಒಬ್ಬ ಸಹ ಪ್ರಯಾಣಿಕ, ಒಬ್ಬ ಸಣ್ಣ ಹುಡುಗ, ಒಂದು ಬೆಳ್ಳಿಯ ಕೂಜ ಹಿಡಿದು ಬರುತ್ತಾನೆ. ಆಶೀರ್ವಚನಗಳನ್ನು ಗುಣಗುಣಿಸುತ್ತಾ ಗುರುಗಳು ತಮ್ಮ 2 ಕೈಗಳನ್ನು ನನ್ನ ತಲೆಯ ಮೇಲಿಟ್ಟರು. ತಬೆ ಹಸಿ ಎಂಬ ನುಡಿಗಳಿಂದ ತಮ್ಮ ಮಾತನ್ನು ಪೂರ್ಣಗೊಳಿಸಿದಾಗ ನನಗೆ ವಿಚಿತ್ರವಾದ ಮರ್ಮರ ಶಬ್ದ ಕೇಳಿಸಿತು. ಕಣ್ಣು ಕುಕ್ಕುವ ಆ ಬೆಳಕಿನೊಡನೆ ಅವರ ದೇಹ ಕ್ರಮೇಣವಾಗಿ ಕರಗತೊಡಗಿತು. ಮೊದಲು ಅವರ ಪಾದಗಳು, ಕಾಲುಗಳು ಅದೃಶ್ಯವಾದವು. ಅನಂತರ ಮುಂಡ ಮತ್ತು ರುಂಡ ಮೇಲಕ್ಕೆ ಸುರುಳಿಸುತ್ತಿದ್ದಂತೆ ಕೊಟ್ಟ ಕೊನೆಯವರೆಗೆ ನನ್ನ ಕೂದಲುಗಳ ಮೇಲೆ ಅವರ ಬೆರಳುಗಳು ಮೃದುವಾಗಿ ಉಳಿದಿದ್ದ ಅನುಭವವಾಯಿತು. ಪ್ರಕಾಶ ಮುಸುಕಾಯಿತು. ನನ್ನ ಮುಂದೆ ಸಲಾಕೆಗಳಿದ್ದ ಕಿಟಕಿ ಮತ್ತು ಸೂರ್ಯನ ಕ್ಷೀಣ ಬೆಳಕಲ್ಲದೆ ಬೇರೇನೂ ಉಳಿಯಲಿಲ್ಲ. ನನಗೆ ಭ್ರಮೆಯಾಗಿಲ್ಲವಷ್ಟೇ ಎಂದು ಪ್ರಶ್ನಿಸಿಕೊಳ್ಳುತ್ತಾ ನಾನು ಅರೆ ಮಂಪರಿನಲ್ಲಿ ಉಳಿದೆ. ಮುಖ ಜೋಲು ಬಿದ್ದ ದೀಜೇನ್ ಕೂಡಲೇ ಕೋಣೆಯನ್ನು ಪ್ರವೇಶಿಸಿದ. ಗುರುಗಳು 9 ಗಂಟೆಯ ರೈಲಿನಲ್ಲೂ ಇರಲಿಲ್ಲ, 9:15 ರೈಲಿನಲ್ಲೂ ಇರಲಿಲ್ಲ. ಸ್ವಲ್ಪ ತಪ್ಪೊಪ್ಪಿಗೆಯ ಧ್ವನಿಯಲ್ಲಿಯೇ ನನ್ನ ಗೆಳೆಯ ತನ್ನ ಹೇಳಿಕೆ ನೀಡಿದ. ಬಾ, ಅವರು 10 ಗಂಟೆಗೆ ಬರುತ್ತಾರೆಂದು ನನಗೆ ಗೊತ್ತು. ದೀಜೇನ್ ಪ್ರತಿಭಟಿಸುತ್ತಿದ್ದರೂ ಬಿಡದೆ ಅವನ ಕೈ ಹಿಡಿದು ಬಲವಂತವಾಗಿ ನನ್ನ ಜೊತೆಯಲ್ಲಿ ಎಳೆದುಕೊಂಡು ಹೋದೆ. ಸುಮಾರು 10 ನಿಮಿಷದಲ್ಲಿ ನಾವು ನಿಲ್ದಾಣವನ್ನು ಪ್ರವೇಶಿಸಿದ್ದೆವು. ಅಷ್ಟು ಹೊತ್ತಿಗಾಗಲೇ ರೈಲು ಉಫ್ ಎಂದು ಹೋಗಿ ಕಾರುತ್ತಾ ನಿಲ್ಲುವುದರಲ್ಲಿತ್ತು. ಇಡೀ ರೈಲು ಗುರುಗಳ ದಿವ್ಯ ಪ್ರಭೆಯಿಂದ ತುಂಬಿ ಹೋಗಿದೆ, ಅವರು ಅಲ್ಲಿದ್ದಾರೆ ಎಂದು ಆನಂದದಿಂದ ಉದ್ಗರಿಸಿದೆ. ನೀನೇನು ಕನಸು ಕಾಣುತ್ತಿರುವೆಯಾ? ದೀಜೇನ್ ವ್ಯಂಗ್ಯವಾಗಿ ನಗುತ್ತಾ ಹೇಳಿದ. ನಾವು ಇಲ್ಲೇ ಕಾಯೋಣ. ನಮ್ಮ ಬಳಿಗೆ ಗುರು ಹೇಗೆ ಬರುತ್ತಾರೆಂಬ ವಿವರಗಳನ್ನು ನನ್ನ ಗೆಳೆಯನಿಗೆ ಹೇಳಿದೆ. ನನ್ನ ವಿವರಣೆಯನ್ನು ಮುಗಿಸುತ್ತಲೇ ಶ್ರೀ ಯುಕ್ತೇಶ್ವರರು ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ನೋಡಿದ್ದ ಅದೇ ವಸ್ತ್ರಗಳನ್ನೇ ಧರಿಸಿಕೊಂಡು ಕಾಣಿಸಿಕೊಂಡರು. ಒಬ್ಬ ಸಣ್ಣ ಹುಡುಗ ಬೆಳ್ಳಿಯ ಕೂಜಾವನ್ನು ಹಿಡಿದುಕೊಂಡು ಮುಂದೆ ಬರುತ್ತಿರಲು ಅವರು ಮೆಲ್ಲಗೆ ನಡೆಯುತ್ತಿದ್ದರು. ನಂಬಲಾಗದ ನನ್ನ ಅನುಭವದ ವೈಚಿತ್ರವನ್ನು ನೋಡಿ ಕ್ಷಣಕಾಲ ತನ್ನನೆಯ ಭಯದ ಅಲೆ ನನ್ನ ಮೂಲಕ ಹಾದು ಹೋಯಿತು. ಭೌತವಾದದ 20ನೇ ಶತಮಾನದ ಪ್ರಪಂಚ ನನ್ನಿಂದ ಜಾರಿ ಹೋದ ಅನುಭವವಾಯಿತು ನನಗೆ. ಸಮುದ್ರದ ಮೇಲೆ ಪೀಟರನ ಮುಂದೆ ಯೇಸು ಕಾಣಿಸಿಕೊಂಡನಲ್ಲ, ಆ ಪ್ರಾಚೀನ ದಿನಗಳಿಗೆ ನಾನು ಹಿಂತಿರುಗುತ್ತಿದ್ದೇನೆಯೇ? ಆಧುನಿಕ ಯೋಗಿ ಕ್ರಿಸ್ತ ಶ್ರೀ ಯುಕ್ತೇಶ್ವರರು ದೀಜೇನ್ ಮತ್ತು ನಾನು ಮೌನವಾಗಿ ನಿಂತಿದ್ದ ಸ್ಥಳವನ್ನು ಸಮೀಪಿಸಿದರು. ಗುರುಗಳು ನನ್ನ ಗೆಳೆಯನತ್ತ ನಗಿಬೀರಿ ಹೇಳಿದರು, ನಾನು ನಿನಗೂ ಒಂದು ಸಂದೇಶ ಕಳಿಸಿದೆ, ಆದರೆ ಅದನ್ನು ನೀನು ಗ್ರಹಿಸಲಾರದೆ ಹೋದೆ. ದೀಜೇನ್ ಮೌನವಾಗಿದ್ದ, ಆದರೂ ಸಂದೇಹದಿಂದ ನನ್ನ ಕಡೆ ದಿಟ್ಟಿಸಿ ನೋಡಿದ. ನಾನು ಗುರುಗಳನ್ನು ಹಿಂಬಾಲಿಸಿ ಅವರ ಆಶ್ರಮ ಸೇರಿದ ಮೇಲೆ ನನ್ನ ಗೆಳೆಯ ಮತ್ತು ನಾನು ಶ್ರೀರಾಂಪುರ ಕಾಲೇಜಿನತ್ತ ನಡೆದೆವು. ದೀಜೇನ್ ರಸ್ತೆಯಲ್ಲಿ ನಿಂತ. ಅವನ ರೋಮದಲ್ಲಿಯೂ ಕೋಪ ಉಕ್ಕಿ ಹರಿಯುತ್ತಿತ್ತು. ಹಾಗಿದ್ದರೆ ಗುರುಗಳು ನನಗೆ ಸಂದೇಶವನ್ನು ಕಳಿಸಿದ್ದರು, ಆದರೂ ನೀನು ಅದನ್ನು ಮುಚ್ಚಿಟ್ಟೆ. ನನಗೆ ವಿವರಣೆ ಕೊಡು. ಗುರುಗಳ ಸಂದೇಶ ಗ್ರಹಿಸಲಾರದ ಮಟ್ಟಿಗೆ ನಿನ್ನ ಮನಸ್ಸಿನ ಕನ್ನಡಿ ಉದ್ವಿಗ್ನತೆಯಿಂದ ಚಂಚಲವಾಗಿದ್ದರೆ ಅದಕ್ಕೂ ನಾನು ಹೊಣೆಯೇ ಎಂದು ನಾನು ಕಟವಾಗಿ ಉತ್ತರಿಸಿದೆ. ದೀಜೇನ್ನ ಮುಖದಿಂದ ಕೋಪಮಾಯವಾಯಿತು. ಪಶ್ಚಾತ್ತಾಪದಿಂದ ನೀನು ಹೇಳಿದ್ದು ಅರ್ಥವಾಯಿತು, ಆದರೆ ಕೂಜಾ ಹಿಡಿದ ಹುಡುಗನ ಬಗ್ಗೆ ಹೇಗೆ ತಿಳಿದೆ? ದಯವಿಟ್ಟು ವಿವರಿಸು ಎಂದ. ಆ ದಿನ ಬೆಳಗ್ಗೆ ವಸತಿ ಗೃಹದಲ್ಲಿ ಲೋಕೋತ್ತರ ರೀತಿಯಲ್ಲಿ ಗುರುಗಳು ಕಾಣಿಸಿಕೊಂಡ ಕಥೆಯನ್ನು ಹೇಳಿ ಮುಗಿಸುವ ವೇಳೆಗೆ ನನ್ನ ಗೆಳೆಯನು ನಾನು ಶ್ರೀರಾಂಪುರ ಕಾಲೇಜನ್ನು ಸೇರಿದ್ದೆವು. ಗುರುಗಳ ಶಕ್ತಿಗಳ ಬಗ್ಗೆ ಇದೇ ತಾನೇ ಕೇಳಿದ ವಿವರಣೆ ನನ್ನ ಮನಸ್ಸಿಗೆ ಪ್ರಪಂಚದ ಯಾವ ವಿಶ್ವವಿದ್ಯಾಲಯವೇ ಆದರೂ ಕೇವಲ ಒಂದು ಶಿಶುವಿಹಾರ ಎಂಬ ಭಾವನೆಯನ್ನು ತರುತ್ತಿದೆ ಎಂದ ದೀಜೇನ್.